ಇನ್ನೊಂದು ಕಡೆಯಲ್ಲಿ ಮಳೆ ಕೊರತೆ ಇದೆ. ಬರಗಾಲದ ಮಧ್ಯೆ ಜನಸಾಮಾನ್ಯರಿಗೆ ಶಾಕ್ ಉಂಟಾಗ್ತಾ ಇದೆ. ಒಂದೇ ತಿಂಗಳಲ್ಲಿ ಸಕ್ಕರೆಯ ಬೆಲೆ ಬರೋಬ್ಬರಿ 30 ರೂಪಾಯಿ ಏರಿಕೆಯಾಗಿದೆ. ಹಬ್ಬದ ಸೀಸನ್ನಲ್ಲೇ ಸಕ್ಕರೆಯ ಬೆಲೆ ಶೇಕಡ 40ರಷ್ಟು ಏರಿಕೆಯಾಗಿದೆ. ಕಳೆದ ತಿಂಗಳು ಕೆಜಿಗೆ 45 ರೂಪಾಯಿ ಇದ್ದಂತಹ ಸಕ್ಕರೆ ಈಗ ಹೆಚ್ಚಳಾಗಿ 75 ರೂಪಾಯಿಗೆ ಏರಿಕೆಯಾಗಿದೆ. ಪ್ರತಿ ಕೆಜಿ ಸಕ್ಕರೆ ಭಾರಿ ಏರಿಕೆಯಾಗಿದೆ. ಎಪಿಎಂಸಿ ವರ್ತಕರಿಂದ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಕಳೆದ ತಿಂಗಳು 45 ರೂಪಾಯಿ ಇತ್ತು ಕೆಜಿಗೆ, ಈಗ ಅದು 75 ರೂಪಾಯಿಗೆ ಏರಿಕೆಯಾಗಿದೆ. ಪ್ರತಿ ಕೆಜಿಯಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯಾಗಿರೋದು ಜನಸಾಮಾನ್ಯರಿಗೆ ಈಗ ಸಂಕಷ್ಟವನ್ನ ತಂದೊಡ್ಡಿದೆ. ಒಂದು ಕಡೆಯಲ್ಲಿ ಮಳೆ ಇಲ್ಲ, ಬರಗಾಲದ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಈಗ ಹಬ್ಬದ ಸೀಸನ್ಗಳು ಕೂಡ ಶುರುವಾಗ್ತಾ ಇದೆ. ಒಂದಾದ್ಮೇಲೆ ಒಂದು ಹಬ್ಬ ಇದೆ. ಇಂಥ ಸಂದರ್ಭದಲ್ಲಿ ಈಗ ಬೆಲೆ ಏರಿಕೆಯ ಬಿಸಿ. ಸಕ್ಕರೆಯ ಬೆಲೆ ಶೇಕಡ 40ರಷ್ಟು ಏರಿಕೆಯಾಗ್ತಾ ಇದೆ. ಕಳೆದ ಒಂದೆರಡು ತಿಂಗಳ ಅಂತರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಒಂದು ತಿಂಗಳ ಅಂತರದಲ್ಲಿ 45 ಇದ್ದಂತಹ ಈ ಒಂದು ಸಕ್ಕರೆಯ ಬೆಲೆ ಈಗ 75 ರೂಪಾಯಿಗೆ ಏರಿಕೆಯಾಗಿದೆ. ರೇಟಾಗಿ ಏನು ಕಾರಣ ಅಂದರೆ ಒಂದು ಎಥನಾಲ್ಗೇನೋ ನಾವು ಇದನ್ನು ಪೆಟ್ರೋಲ್ಗೆ ಇದು ಮಾಡ್ತಾ ಇದ್ದೀವಿ ಅಂತೇಳಿ ಅದೊಂದು ಮಾಡ್ತಾ ಇದ್ದಾರೆ. ಬಟ್ ಸ್ಟಾಕು ಸಿಕ್ಕಾಬಟ್ಟೆ ಇಟ್ಟಿದ್ದಾರೆ. ಎಲ್ಲ ಕಡೆ ಸ್ಟಾಕ್ ಇಟ್ಟಿದ್ದಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತವ್ರೆ. ಈ ರಾಜ್ಯ ಎಲ್ಲ BJP, ಕಾಂಗ್ರೆಸ್ಸು, JDS ಎಲ್ಲ MLAಗಳದ್ದು, ಎಲ್ಲ ಮಿನಿಸ್ಟ್ರುಗಳದ್ದು ಸಕ್ಕರೆ ಕಾರ್ಖಾನೆಗಳು ಅವ್ರದ್ದೇ ಹೆಚ್ಚು ಇರೋದು. ಜನಸಾಮಾನ್ಯರದಾಗಲಿ, ಬಡವ್ರದಾಗಲಿ, ರೈತರದಾಗಲಿ ಇಲ್ಲ. ಇವರು ಇದನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆಮೇಲೆ ರೈತರಿಗೆ ಏನೋ ಅನುಕೂಲ ಆಗ್ತಾಯಿದೆ. ಕಬ್ಬಿನ ಬೆಲೆಯಲ್ಲಿ ಸಕ್ಕರೆ 70 ರೂಪಾಯಿ ಆಗಿದೆ. ಕಬ್ಬಿನ ಬೆಲೆಯಲ್ಲಿ ಏನಾರು ರೈತರಿಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನಾರು ಇದ್ದರೆ ಖಂಡಿತವಾಗ್ಲೂ ಈ ಸಕ್ಕರೆ ಇಷ್ಟೊಂದು ಜಾಸ್ತಿ ಆಗಿದೆ. ಆದರೆ ರೈತರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಮಾಡಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಕೇಂದ್ರ ಸರ್ಕಾರದ ನೀತಿ ಹೆಂಗಿದೆ ಅಂದರೆ ಯಾಕೆ ಇಂಪೋರ್ಟ್ ಮಾಡ್ಕೋಬೇಕಾಯ್ತು? ನಮ್ಮಲ್ಲೇ ಸಕ್ಕರೆ ಸಾಕಷ್ಟು ಸಕ್ಕರೆ ಇದೆಯಲ್ರಿ. ಸಕ್ಕರೆ ಕಾರ್ಖಾನೆಗಳು ನಮ್ಮಲ್ಲಿ ಸಿಕ್ಕಾಬಿಟ್ಟೆ ಇವೆ. ಎಲ್ಲ MLAಗಳದೇ, ಎಲ್ಲ ಮಿನಿಸ್ಟ್ರಿಗಳದೇ ಸಕ್ಕರೆ ಕಾರ್ಖಾನೆ ಇರೋದು. ಅಂಥದ್ದೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋಂಥ ಅಗತ್ಯನೇ ಇಲ್ಲ. ಈ ರೀತಿ ಜನಗಳ ಮೇಲೆ ಹೊರೆ ಇರಿಸೋದು ಎಷ್ಟು ಸರಿ ಅಂತ ನಾನು ಹೇಳ್ತಾ ಇದ್ದೀನಿ. 70 ರೂಪಾಯಿ ಸಕ್ಕರೆ ಆಗಿದೆ. ಈರುಳ್ಳಿ ಒಂದು ಕಡೆ ರೇಟ್ ಜಾಸ್ತಿ ಆಗಿದೆ. ದಿನಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗಿದೆ. ಏನಾರ ಒಂದು ದಿವಸ ಕಿಂಚಿತ್ತು ಯಾವ್ದಾರ ಇಲಾಖೆ ಕರೆದು ಒಂದು ಮೀಟಿಂಗ್ ಮಾಡೋರ? ಯಾವುದೂ ಮಾಡೋಕ್ಕೆ ತಾಕತ್ತಿಲ್ಲ. ಅಂದಮೇಲೆ ಏನಕ್ಕೆ ಕುರ್ಚಿ ಮೇಲೆ ಕೂತ್ಕೋಬೇಕು? ಸುಮ್ಮನೆ ಬಡವರು ಹೊಟ್ಟೆ ಮೇಲೆ ಯಾಕ್ರೆ ಹೊಡಿಬೇಕು ಹಿಂಗೆ? 45 ರೂಪಾಯಿ ಇದುವರೆಗೂ ಇತಿಹಾಸದಲ್ಲಿ 40 ರೂಪಾಯಿ ಮೇಲೆ 45 ರೂಪಾಯಿ ಮೇಲೆ ಹೋಗಿದ್ದೇ ಇಲ್ಲ. ಇದೇ ಫಸ್ಟ್ ಟೈಮು. ಆದರೆ ಈ ಸರ್ಕಾರ ಇದುವರೆಗೂ ತಲೆನೇ ಕೆಡಿಸ್ಕೊತಲ್ಲ. ಎಕ್ಸ್ಪೋರ್ಟು ಇಂಪೋರ್ಟ್ ಮಾಡಿದ್ರು ಕೂಡ ಇಷ್ಟೊಂದು ರೇಟ್ ಜಾಸ್ತಿ ಆಗ್ತಿಲ್ಲ. 68 ರೂಪಾಯಿ 50 ಪೈಸೆ ಆಗಿದೆ. ರೀಟೇಲಲ್ಲಿ 75 ರೂಪಾಯಿ ಆಗುತ್ತೆ. ಇನ್ನು 75 ರೂಪಾಯಿ ಅಂದರೆ 80 ರೂಪಾಯಿ 90 ರೂಪಾಯಿ ಆಗೋದ್ರಲ್ಲಿ ಆಶ್ಚರ್ಯ ಪಡೋಂಗಿಲ್ಲ, ಜಾಸ್ತಿ ಆಗುತ್ತೆ ಇವತ್ತು. ಇನ್ನು ದೇಶಾದ್ಯಂತ ಸಕ್ಕರೆ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಟ್ವಿಟರ್ನಲ್ಲಿ AICC ಅಧ್ಯಕ್ಷ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಭಾರತ ಇವತ್ತಿನ ಪರಿಸ್ಥಿತಿಗೆ ತಲುಪುವುದಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. 3 ತಿಂಗಳಲ್ಲಿ ಸಕ್ಕರೆಯ ಬೆಲೆ ಶೇಕಡ 40ರಷ್ಟು ದುಬಾರಿಯಾಗಿದೆ. ಕೇಂದ್ರ ಯಾಕೆ E20 ನೀತಿಯನ್ನ ಮರುಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಕ್ಕರೆಯ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ E20 ನೀತಿ ಏನಿದೆ ಇದನ್ನ ಮರುಪರಿಶೀಲನೆ ಯಾಕೆ ಮಾಡ್ತಾ ಇಲ್ಲ, ಈ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನು ಇದರ ಜೊತೆಯಲ್ಲಿ ಸಕ್ಕರೆಯ ಬೆಲೆ ಏರ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಬೆಲ್ಲದ ದರದಲ್ಲೂ ಕೂಡ ಏರಿಕೆಯಾಗಿದೆ. ಕಬ್ಬಿಗೆ ಕಾವೇರಿ ನೀರು ಇಲ್ಲದ ಕಾರಣ ಬೆಲ್ಲದ ದರ ಏರಿಕೆ ಆಗಿದೆ. ಗಾಣಗಳಿಗೆ ಕಬ್ಬಿನ ಪೂರೈಕೆ ಇಲ್ಲದೆ ಉತ್ಪಾದನೆಯ ಕೊರತೆ ಉಂಟಾಗಿದೆ. ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆಯಾಗಿದೆ ಬೆಲ್ಲದ ದರ. ಕ್ವಿಂಟಾಲ್ ಬೆಲ್ಲ 6,500ದಿಂದ 7,000ಕ್ಕೆ ಹರಾಜಾಗಿದೆ. ಈ ಹಿಂದೆ 4,500 ಇದ್ದಂತಹ ಬೆಲ್ಲದ ದರ 7,000ಕ್ಕೆ ಈಗ ಏರಿಕೆಯಾಗಿದೆ. 2-3 ದಿನದಲ್ಲಿ 2,000 ರೂಪಾಯಿ ಏರಿಕೆಯಾಗಿದೆ ಬೆಲ್ಲ. ಇಷ್ಟು ಪ್ರಮಾಣದ ಬೆಲೆ ಏರಿಕೆ ಹಿಂದೆಂದೂ ಕೂಡ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿಲ್ಲ. ಇತಿಹಾಸದಲ್ಲಿ ಈ ರೇಟ್ ನೋಡಿರಲಿಲ್ಲ. ಈ ಸಾರಿ ಏನು ಅಂತ ಗೊತ್ತಾಯ್ತಿಲ್ಲ. ಕ್ರಾಫ್ಟ್ ಎಲ್ಲ ಕಮ್ಮಿ ಆಗೈತೆ ಮಳೆ ಇಲ್ದೇ.
ಅರ್ಧಕ್ಕರ್ಧ ಹೊಟ್ಟೋಯ್ತು. ಅದರಿಂದ ಆಚೆಗೆ ಈಗ ಈ ರೇಟ್ ಬಂದು ಕೂತೈತೆ. 6,750 ರೂಪಾಯಿ ಆಗೈತೆ ಇವತ್ತು ಕ್ವಿಂಟಲ್ ಪರ್ ಕ್ವಿಂಟಲ್. 4,500, 550, 600, 5,000 ಒಳಗಿತ್ತು. ಎರಡು ದಿನದಿಂದ 5,000 ಒಳಗಡೆ ಇತ್ತು. 2,000 ರೂಪಾಯಿ ಜಾಸ್ತಿ ಆಗೈತೆ ಏಕ್ದಮ್. ಇಲ್ಲೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ರು, ಮಂಡ್ಯ ಬೆಲ್ಲ ಮಾತ್ರ ಸಕ್ಕರೆ ಮಿಕ್ಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಸಕ್ಕರೆ ರೇಟ್ ಜಾಸ್ತಿ ಆದ್ರಿಂದ ಅಲ್ಲಿ ಬೆಲ್ಲದ ಪ್ರೊಡಕ್ಷನ್ ಕಮ್ಮಿ ಆಗೈತೆ. ಆದ್ರಿಂದ ಮಂಡ್ಯದ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ ಆಗಿ ದಿಢೀರ್ ರೇಟ್ ಜಾಸ್ತಿ ಆಗುತ್ತೆ. ಒಂದು ವಾರದಿಂದ ಹೆಚ್ಚು ಕಮ್ಮಿ 2,000 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಕೃಷಿಕರಿಗೆ ಲಾಭ ಆಗ್ತಾ ಇದೆಯಾ ಮತ್ತೆ ಏನಂತ ಹೇಳಿ ಸರ್? ನೀರು ಇಲ್ಲೇ ಇರೋದ್ರಿಂದ ರೈತನಿಗೆ ಜಾಸ್ತಿ ಕಬ್ಬು ರೇಟ್ ಸಿಗ್ತಾ ಇಲ್ಲ. ಕಬ್ಬು ಎಷ್ಟೊತ್ತು ಖಾಲಿ ಆಗಬೇಕು ಅಂತ ಅವರಾಣೆ ಮರ. ಅದಕ್ಕಾಗಿ ಕಬ್ಬು ರೇಟ್ ಕಡಿಮೆ ಇದ್ದು ಬೆಲ್ಲದ ರೇಟ್ ಜಾಸ್ತಿ ಆಗುತ್ತೆ. ರೈತರಿಗೆ ಅನುಕೂಲ ಆಯ್ತು ಸರ್. ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ರೈತರಿಗೆ ಥ್ರೋಟ್ ಇಂಡಿಯಾದ ರೈತರಿಗೆ ತುಂಬಾ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಹೋದ ವರ್ಷ ಅಲ್ಲ, ಈ ಟೈಮಲ್ಲಿ ಹಿಂದೆ ಏನು ರೇಟ್ ಇತ್ತು 200-300 ಕಮ್ಮಿ ಆಗ್ತಿತ್ತು ಸರ್. ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ರೇಟು ಏರ್ತಾ ಐತೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟ್ ಆಯ್ತಾ ಇರೋದು. ಮಂಡ್ಯ ಮಾರ್ಕೆಟಲ್ಲಿ ಈಗ ಫುಲ್ ಸೀಸನ್ನು. ಆ ಉದ್ದೇಶದಿಂದ ಜಂಪ್ ಆಯ್ತಾ ಇದೆ ಸರ್ ಈ ಒಂದು ವಾರದಿಂದ. ಈಗ ಬೆಲ್ಲದ ರೇಟು ಜಾಸ್ತಿ ಆಗಿದೆ, ಪ್ರೊಡಕ್ಷನ್ನು ಕಮ್ಮಿ ಆಗಿದೆ. ಈಗ ಹಿಂದೆ 1000 ಗಾಣಗಳು ಇರ್ತಿದ್ದೋ, ಈಗ 100 ಗಾಣಕ್ಕೆ ಬಂದು ನಿಂತದೆ. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.